ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ನನಗೆ ಇದೊಂದು ಗಾದೆ ತುಂಬ ಇಷ್ಟ. ಆ ಗಾದೆ ಬಗ್ಗೆ ಈ ವಿಡಿಯೋನಲ್ಲಿ ಮಾತಾಡೋಣ ಅಂತ. ನಾನಷ್ಟೇ ಅಲ್ಲ, ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಕೂಡ ಆ, ಮಾತಾಡ್ತಾರೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನೋದು ನಮ್ಮ ಆಯುರ್ವೇದನೂ ಹೇಳುತ್ತೆ. ಸುಮಾರು ಹಿರಿಯರು ನಮ್ಗೆ ಹೇಳ್ಕೊಂಡು ಬಂದಾರೆ. ಆದರೆ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂದರೆ ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕು, ಎಷ್ಟು ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಅಂತ ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಅವನು ಜಗಳ ಆಡಲ್ಲ. ಸೊ ನಮ್ಮ ಸಂಬಂಧಗಳು ಉಳಿಬೇಕಂದ್ರೆ ಮಾತನ್ನು ಚೆನ್ನಾಗಿ ಕಳಿಬೇಕು ಅಂತ ಈ ವಿಚಾರದ ಬಗ್ಗೆ ಎಲ್ಲರನ್ನು ಮಾತಾಡ್ಸೋದಕ್ಕೋಸ್ಕರ ನಾನು ಅನಿತಾ ಅವ್ರಿಗೆ, ಅವರು ವಕೀಲೆ ಬೇರೆ, ಈ ಮಾತು ಅವ್ರಿಗೆ ತುಂಬ ಇಷ್ಟಪಟ್ಟಿರ್ತಾರೆ ಅನ್ಕೊಂತಾನೆ. ಅನಿತಾ ಅವರೇ, ಏನಂತೀರಿ? ಹೇಗಿದೆ ಈ ವಾಕ್ಯ? ತುಂಬಾ ಚೆನ್ನಾಗಿದೆ ಸರ್. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದನ್ನ ಜನ ಈ ವೇದ ಈ ಗಾದೆ ಏನಿದೆಯಲ್ಲ, ಈ ಗಾದೆನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಜನ ಏನ್ ಅನ್ಕೊಂಡಿದ್ದಾರೆ, ಮಾತಾಡೋದ್ರಿಂದ ಜಗಳ ಬರಲ್ಲ ಅನ್ಕೊಂಡಿದ್ದಾರೆ, ಊಟ ಮಾಡೋದ್ರಿಂದ ರೋಗ ಬರಲ್ಲ ಅನ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಗಾದೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸರಿಯಾಗಿ ತಿಳ್ಕೊಂಡಿಲ್ಲ ನಮ್ ಜನ. ಅಂದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದ್ರೆ ಮಾತಾಡಕ್ ಬರೋದ್ರಿಂದ ಜಗಳ ಇಲ್ಲ ಅಂತಲ್ಲ. ಜಗಳ ಸ್ಟಾರ್ಟ್ ಆಗೋದೇ ಮಾತಿಂದ. ಆದ್ರೆ ಎಲ್ಲಿ ಏನ್ ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋ ನಾಲೆಡ್ಜ್ ನಮ್ಗೆ ಇರ್ಬೇಕು. ಅವಾಗ ನಮ್ಗೆ ಆ ಮಾತು ಆ ಉಪಯೋಗಕ್ಕೆ ಬರುತ್ತೆ. ಹಾಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂದ್ರೆ ಊಟ ಮಾಡಿದ ತಕ್ಷಣ ರೋಗ ಬರಲ್ಲ ಅಂತಲ್ಲ. ನಮ್ಮ ಎಲ್ಲಾ ರೋಗಗಳಿಗೆ ಕಾರಣ ನಾವು ತಿನ್ನೋ ಊಟನೇ. ಆದ್ರೆ ನಾವ್ ಏನ್ ತಿನ್ಬೇಕು, ಯಾವ್ದನ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಅನ್ನುವ ನಾಲೆಡ್ಜ್ ನಮ್ಗಿರ್ಬೇಕು. ಅವಾಗ ಈ ಎರಡೂ ವಾಕ್ಯಗಳು ಸರಿಯಾಗುತ್ತೆ. ಜನ ಅದನ್ನೇ ಅರ್ಥೈಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದಾರೆ ಅಂತ ನಾನು ಅನ್ಕೋತಿದೀನಿ. ಈ ಬಗ್ಗೆ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ ಯಾರ್ಯಾರು ಎಲ್ರು ಏನೇನ್ ನಾವು ಅಭಿಪ್ರಾಯ ಹೇಳ್ತಾರೆ ನೋಡೋಣ. ಫಸ್ಟ್ ಗೆ ವಿಕಾಸ್ ಸರ್ ಇದ್ರ ಬಗ್ಗೆ ಏನ್ ಹೇಳ್ತಾರೋ ಕೇಳೋಣ ಬನ್ನಿ. ನಮಸ್ಕಾರಗಳು ಮೇಡಮ್. ಖಂಡಿತವಾಗಿಯೂ ಇವತ್ತು ನಮ್ಮ ನಮಸ್ತೆ ಸರ್. ಜಯಪ್ರಕಾಶ್ ನಾಗ್ತಿಹಳ್ಳಿಯವರು ಒಳ್ಳೆ ಚರ್ಚಾ ವಿಷಯನ ಕೊಟ್ಟಿದ್ದಾರೆ ನಮಗೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಮಾತಾಡ್ಲಿಕ್ಕೆ. ಈ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಬಹಳ ವಿಶೇಷವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ತಾಳ್ಮೆ ಮಾತು ಹಾಗೂ ಮಿತವಾದ ಆಹಾರ ಜೀವನವನ್ನು ಒಂದು ರೀತಿ ಸುಂದರ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾವ ವ್ಯಕ್ತಿಗೆ ಯಾವಾಗ ಎಲ್ಲಿ ಮತ್ತೆ ಹೇಗೆ ಮಾತಾಡಬೇಕು ಅನ್ನೋದು ಒಂದು ತಿಳಿದಿರ್ತದೆ. ಆ ವ್ಯಕ್ತಿ ಖಂಡಿತವಾಗಿ ಜೀವನದಲ್ಲಿ ಯಾವುದೇ ರೀತಿಯ ಜಗಳ ಅಥವಾ ಬೇರೆ ರೀತಿಯಲ್ಲಿ ಅವ್ರಿಗೆ ಮನಸ್ತಾಪ ಆಗೋದಿಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಮಿತವಾಗಿ ಯೋಚಿಸಿ ಯಾವರವರ ಆ ಸಮಯಕ್ಕೆ ತಕ್ಕಂತೆ ನಾವು ಅಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಯಾವ ಕ್ಷೇತ್ರದಲ್ಲಿರ್ತೀವಿ, ಯಾವ ವೇದಿಕೆಯಲ್ಲಿರ್ತೀವಿ, ಆ ಕಾರ್ಯಕ್ರಮದಲ್ಲಿರ್ತೀವಿ, ನಾವು ಏನು ಮಾತಾಡಬೇಕು ಅಂತ ನಮ್ಮ ಬುದ್ಧಿ ಇದ್ರೆ, ನಮ್ಮ ಹಿತಮಿತವಾಗಿದ್ರೆ ಖಂಡಿತವಾಗಿಯೂ ಅಲ್ಲಿ ಯಾವುದೇ ಜಗಳ ರೀತಿ ಆಗೋದಿಲ್ಲ. ಯಾಕೆಂದ್ರೆ ಯಾವುದೇ ವೇದಿಕೆಯಲ್ಲಿ ಯಾರೇ ಭಾಷಣ ಮಾಡುವಾಗಲೇ ಯಾರೇ ಆಗಲಿ ಅಲ್ಲಿ ಅವರು ಹಿತಮಿತವಾಗಿ ಅವ್ರು ಯಾವ ರೀತಿ ಮಾತಾಡ್ತಾರೆ ಅವ್ರನ್ನ ನೋಡ್ಬೋದು. ಆ ನೋಡೋ ಮುಖಾಂತರ ನಾವು ಒಂದು ರೀತಿ ನಾವು ಅವರನ್ನ ಫಾಲೋವರ್ಸ್ ಆಗಿ ಆ ಮಾತಿಗೆ ಜಗಳವಿಲ್ಲದೇನೆ ನಾವು ಹೋಗ್ಬೋದು ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ನಮ್ಮ ಎಲ್ಲರ ಜೊತೆಗೂ ಜಗಳಕ್ಕೆ ಹೋಗ್ಬೇಕಾಗ್ತದೆ. ಯಾಕೆಂದ್ರೆ ನಿಮ್ಮ ವೇದಿಕೆ, ನೀವು ಒಂದು ವಕೀಲೆಯಾಗಿ ಇದರಲ್ಲಿ ನ್ಯಾಯ ಇದರಲ್ಲಿ ಅಲ್ಲಿ ಜಗಳ ರೀತಿಯಲ್ಲಿ ಆದರೆ ಅಲ್ಲಿ ಮುಂದೆ ಏನಾಗುತ್ತದೆ ಅಂತ ನ್ಯಾಯ ಇದರಲ್ಲಿ ನಿಮಗೆ ಹೆಚ್ಚು ಅರ್ಥವಾಗಿದೆ ಅಂತ ಹೇಳ್ಬೋದು. ಹಾಗೇನೆ ಊಟ ಬಲ್ಲವರಿಗೆ ಅಂದರೆ ಮಿತವಾಗಿ ಆರೋಗ್ಯಕರ ಆಹಾರವನ್ನು ಸರಿಯಾದ ಸಮಯಕ್ಕೆ ಜೀರ್ಣವಾಗಂತೆ ತಿಂದಿದ್ರೆ ಊಟ ಬಲ್ಲವನಿಗೆ ಯಾವುದೇ ರೋಗಗಳು ಬರೋದಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಸಿಹಿಯಾಗಿ ಮಿತಿಯಾಗಿ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಯಾವ ರೀತಿ ನಾವು ಯಾವ ಊಟ ತಗೋಬೇಕು, ಏನು ತಗೋಬೇಕು, ಪೌಷ್ಟಿಕಾಂಶ ಆಹಾರನ ಯಾಕೆ ತಗೊಂಡ್ರೆ ನಮ್ಮ ಬರೋ ದಿನಗಳಲ್ಲಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಖಂಡಿತವಾಗಿಯೂ ಯಾವುದೇ ರೋಗ ಬರದ ಅಂತ ತಡಿಬೋದು. ಇವತ್ತಿನ ಕಾಲಘಟ್ಟದಲ್ಲಿ ಯಾವುದೇ ಊಟದಲ್ಲಿ ನಮಗೆ ಯಾವುದೇ ವಿಚಾರದಲ್ಲಿ ನಾವು ನೋಡ್ತೀವಿ, ಆ ವಿಚಾರಕ್ಕೆ ಏನಾರೋ ಒಂದು ಫುಡ್ ತಿಂದರೆ ಈ ಕಾಯಿಲೆ ಬರ್ತದೆ, ಈ ರೋಗ ಬರ್ತದೆ ಅಂತ ಅದನ್ನು ತಿಳಿದಿದ್ರೂ ನಾವು ಆ ರೋಗ ಬರೋ ದಾರಿಗೆ ನಾವು ಹೋಗ್ತೀವಿ ಅಂತ ಹೇಳ್ಬೋದು. ಅದಕ್ಕೆ ಬಸವಣ್ಣವ್ರು ಹೇಳಿದ್ದಾರೆ, ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿಯವರು ಅದ್ರ ಬಗ್ಗೆ ಮೊದಲನೇದಾಗಿ ಹೇಳ್ತಾ ಇರ್ತಾರೆ, ನುಡಿದರೆ ಮುತ್ತಿನ ಆರಾದಂತೆ ಇರಬೇಕು ಅಂತ. ಆ ರೀತಿಯಾಗಿ ನಮ್ಮ ಮಾತುಗಳು ಹಾಗೆ ಹೋದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಾರದವನಿಗೆ ಜಾಗವಿಲ್ಲ ಅಂತ ಹೇಳ್ತಾ ಇರ್ತಾರೆ ಜಯಪ್ರಕಾಶ್ ನಾಗ್ತಿಹಳ್ಳಿಯವರು. ನಮಗೆ ಖಂಡಿತವಾಗಿ ಆಡಿದ ಮಾತು ಮರಳಿ ಬರೋದು ಅಂತ ಹೇಳ್ತೀವಿ. ಯಾಕೆಂದರೆ ಮಾತು ಬೆಳ್ಳಿ, ಮೌನ ಬಂಗಾರ. ಈ ಮಾತುಗಳಿಗೆ ಖಂಡಿತವಾಗೂ ತುಂಬ ವಾಕ್ಯಗಳೊಂದಿಗೆ ನಾವು ಗಾದೆಯ ರೂಪದಲ್ಲಿ ಹೇಳಬಹುದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ನಮ್ಮ ಈ ಗಾದೆ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂತ ವಿಕಾಸ್ ಸರ್ಗೆ ಧನ್ಯವಾದ. ಈಗ ಪಾಂಡುರಂಗ ಸರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ ಸರ್. ಪಾಂಡುರಂಗ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಓಕೆ. ಈಗ ಈ ಬಗ್ಗೆ ನಮ್ಮ ಪ್ರವೀಣ್ ಸರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಹಾ, ನಮಸ್ಕಾರ ಮೇಡಮ್. ಎಲ್ರಿಗೂ ನಮಸ್ತೆ ಸರ್. ನಮಸ್ಕಾರ.
ಎಲ್ರಿಗೂ ನಮಸ್ಕಾರ. ಆ, ಇವತ್ತಿನ ಗಾದೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಗಾದೆ ಮಾತು ಏನಿದೆಯಲ್ಲ, ಈ ಮಾನವನ ಜೀವನದಲ್ಲಿ ಒಂದು ಆ ಆಹಾರ ಮತ್ತು ಮಾತಿನ ನಿಯಂತ್ರಣ ಎಷ್ಟು ಮುಖ್ಯ ಅನ್ನೋದು ಸರಳವಾಗಿ ವಿವರಣೆ ಕೊಡ್ತಾ ಇದೆ. ಉದಾಹರಣೆಗೆ ಹೇಳೋದಾದ್ರೆ, ಈಗ ನಾವು ಬೇರೆಯವ್ರಿಗೆ ಮಾತಾಡ್ತಾ ಇರ್ತೀವಲ್ವಾ, ಅವಾಗ ನಾವು ಹೇಗ್ ಮಾತಾಡ್ಬೇಕು, ಅವ್ರಿಗೆ ಎಷ್ಟು ಮಾತಾಡ್ಬೇಕು, ಅದರಿಂದ ನಮ್ದು ಸ್ವಭಾವ, ಆಮೇಲೆ ಅಲ್ಲಿ ಅಲ್ಲಿ ಪರಿಸ್ಥಿತಿ ಏನಾಗ್ಬೋದು ಅಂತ ಒಂದು ನಿರ್ಧಾರ ರೆಡಿ ಆಗುತ್ತೆ. ಆಮೇಲೆ ನಾವು ಯಾರಿಗಾದ್ರೂ ಮಾತಾಡುವಾಗ ಕಟುವಾಗಿ ಅಥವಾ ಸಿಟ್ಟಿನಿಂದ ಮಾತಾಡಿದ್ರೆ ಅನಾವಶ್ಯಕವಾಗಿ ನಾವು ಜಗಳಕ್ಕೆ ಕಾರಣವಾಗ್ತೀವಿ. ಆಮೇಲೆ ನಾವು ಮಾತಾಡುವಾಗ ನಮ್ಮಲ್ಲಿ ನಮ್ರತೆ, ವಿನಯ ಇದೆಲ್ಲ ಇರ್ಬೇಕು. ಯಾಕಂದ್ರೆ ನಾವು ನಮ್ರತೆಯಿಂದ ಬೇರೆಯವ್ರಿಗೆ ಮಾತಾಡಿದ್ರೆ ನಮ್ಗೆ ಅವರು ಬೇರೆಯವರೆಲ್ಲ ಗೌರವ ಕೊಡ್ತಾರೆ. ಅವರು ದೊಡ್ಡವರೇ ಇರ್ಲಿ, ಚಿಕ್ಕವರೇ ಇರ್ಲಿ. ಅದೇ ರೀತಿ ಆ ಊಟ ಬಲ್ಲವನಿಗೆ ರೋಗವಿಲ್ಲ. ಅಂದ್ರೆ ನಾವು ಎಷ್ಟು ಮಿತವಾಗಿ ನಾವು ಊಟ ಮಾಡ್ತೀವಲ್ವಾ, ಅದರಿಂದ ನಮ್ಗೆ ಯಾವ್ದು ರೋಗ ಬರುವುದಿಲ್ಲ. ನಾಲಿಗೆ ರುಚಿಗೆ ಮರಳಾಗಿ ನಾವು ಸಾಕಷ್ಟು ಜಾಸ್ತಿ ತಿಂದ್ರೆ ಅದರಿಂದ ನಮಗೆ ಅಜೀರ್ಣ ಮತ್ತು ಬೇರೆ ಕಾಯಿಲೆಗಳು ಕೂಡ ಬರ್ತವೆ. ಮತ್ತು ಅದೇ ರೀತಿ ಈಗ ನಾವು ಸೇವಿಸುವ ಆಹಾರ ಏನಿದೆಯಲ್ಲ, ಇದೇ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ನಿರ್ಧಾರ ಮಾಡ್ತೈತಿ. ಒಟ್ಟಾರೆಯಾಗಿ ಹೇಳುವುದಾದ್ರೆ, ಈ ಗಾದೆ ಮಾತು ಏನಿದೆಯಲ್ಲ, ಇದು ನಮಗೆ ಮಾತಿನಲ್ಲಿ ಸಂಯಮ ಮತ್ತು ಆ ಊಟದಲ್ಲಿ ಮಿತತ್ವವನ್ನ ರೂಪಿಸಿಕೊಳ್ಳಲು ಇದು ಬೋಧನೆ ಮಾಡ್ತೈತೆ ಅಂತೇಳಿ ನಾನು ಹೇಳಬಲ್ಲೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಮಾತು ಹಾಗೂ ಆಹಾರ ಎರಡೂ ಸಹ ಇತಿಮಿತಿಲಿ ಇರ್ಬೇಕು. ಆ ಎರಡೂ ಇತಿಮಿತಿಲಿದ್ದಾಗ ನಮ್ಮ ಬಾಂಧವ್ಯ ಹಾಗೂ ನಮ್ಮ ಆರೋಗ್ಯ ಎರಡೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಪ್ರವೀಣ್ ಸರ್ಗೆ ಧನ್ಯವಾದ. ಇವಾಗ ನಮ್ಮ ಲಕ್ಷ್ಮೀಕಾಂತ್ ಸರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ತೆ. ಇವತ್ತು ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇವೆರಡು ಜೀವನದಲ್ಲಿ ತುಂಬಾ ಮುಖ್ಯವಾಗಿದ್ದು. ಯಾಕಂದ್ರೆ ಮಾತು ಬಲ್ಲವನು ಜಗಳವಿಲ್ಲ. ಜಗಳ ಆಗೋದು 10% ವಿಷಯಕ್ಕಾದ್ರೆ 90% ಮಾತಿನ ರೀತಿಗಾಗಿ ಜಗಳ ಆಗುತ್ತೆ. ಕೋಪ ಬಂದಾಗ ಒಂದು 5ರಿಂದ 10 ಸೆಕೆಂಡ್ ನಿಂತು ಮಾತಾಡಿದ್ರೆ ಆಗ ಜಗಳ ಬರುವುದು ಕಮ್ಮಿ ಆಗುತ್ತದೆ. ಆಗ ಊಟ ಬಲ್ಲವನಿಗೆ ರೋಗವಿಲ್ಲ. ಊಟ ಬಲ್ಲವನಿಗೆ ಅಂದ್ರೆ ಹೊಟ್ಟೆ ತುಂಬಾ ತಿನ್ನೋನ್ಗೆ ತಿಂದ್ರೆ ರೋಗ ಹೆಚ್ಚಾಗುತ್ತದೆ. ಯಾವ ಸಮಯದಲ್ಲಿ ಯಾವ ಆಹಾರ ತಿನ್ನಬೇಕಂತ ಗಮನ ಹರಿಸಿದ್ರೆ ರೋಗಗಳು ಕಡಿಮೆ ಆಗುತ್ತದೆ. ಇಂದಿನ ಕಾಲದಲ್ಲಿ ಶುಗರು, BP, ಸಕಾಲ ಕಾಯಿಲೆಗಳಿಗೂ ಅತಿಯಾದ ಊಟ ಮಾಡುವುದೇ. ಈ ಗಾದೆ ಎರಡು ಒಳ ಅರ್ಥ ಅಂದ್ರೆ, ಈ ಗಾದೆ ಎರಡು ಶಿಸ್ತು ಕಲಿಸ್ತದೆ ಜೀವನದಲ್ಲಿ. ನಾಲಿಗೆಯ ಶಿಸ್ತು, ಹೊಟ್ಟೆಯ ಶಿಸ್ತು. ನಾಲಿಗೆ ಶಿಸ್ತು ಇದ್ದರೆ ಸಂಬಂಧ ಗಟ್ಟಿಯಾಗುತ್ತೆ, ಹೊಟ್ಟೆ ಶಿಸ್ತು ಇದ್ದರೆ ಆರೋಗ್ಯ ಗಟ್ಟಿಯಾಗುತ್ತದೆ. ಈ ಎರಡು ಕಲಿತರೆ ಜೀವನ ಅರ್ಥಪೂರ್ಣವಾಗಿ ನಡೆಸ್ಬೋದು ಎಂದು ನನ್ನ 2 ಮಾತು ಮುಗಿಸ್ತಾ ಇದೀನಿ. ಧನ್ಯವಾದಗಳು. ನಮಸ್ತೆ, ಎಲ್ಲರಿಗೂ ತುಂಬಾ ಧನ್ಯವಾದ. ಎಲ್ಲರೂ ತುಂಬಾ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನಿಮ್ಗೆ ಈ ವಿಷಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೋ ನೀವು ಅದನ್ನ ಕಾಮೆಂಟ್ ಮಾಡಿ. ಹಾಗೆ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.